ಸೃಷ್ಟಿ ನಾಟಕ ಚಕ್ರ, ಕಾಲಚಕ್ರ ಅಂತ ಕರೀತಾರೆ. ಸಮಯದ ದರ್ಶನ ಈ ಚಕ್ರದ ಮುಖಾಂತರ ನಾವು ಮಾಡ್ಕೋಬಹುದು. ಹೇಗೆ ಇವತ್ತು ನಾವು ಸಮಯವನ್ನ ಸೆಕೆಂಡ್ಸ್, ಮಿನಿಟ್ಸ್, ಅವರ್ಸ್ ಇಂದ ಅಳಿತೀವಲ್ಲ ಗಡಿಯಾರದ ಮುಖಾಂತರ. ಗಡಿಯಾರದಲ್ಲಿ ಸೆಕೆಂಡ್ಸ್ ಇರುತ್ತೆ. 60 ಸೆಕೆಂಡ್ಸ್ ಸೇರಿಸಿದ್ರೆ 1 ಮಿನಿಟ್ ಆಗುತ್ತೆ. 60 ಮಿನಿಟ್ ಸೇರಿಸಿದ್ರೆ 1 ಅವರ್ ಆಗುತ್ತೆ. ಹಾಗೆ 12 ಅವರ್ಸ್ ಡೇ, 12 ಅವರ್ಸ್ ನೈಟ್, 24 ಅವರ್ಸ್ ಈಕ್ವಲ್ ಟು 1 ಡೇ. 1 ಡೇ ಆದ್ಮೇಲೆ 1 ವೀಕ್ ಅಂತೀವಿ. 7 ದಿವಸಕ್ಕೆ 1 ವೀಕ್ ಅಂತ. ಹಾಗೆ 31 ಡೇಸ್ಗೆ 1 ಮಂತ್ ಅಂತೀವಿ. 365 ಡೇಸ್ಗೆ 1 ಇಯರ್ ಅಂತ. 12 ಮಂತ್ಸ್ಗೆ 1 ಇಯರ್ ಅಂತ. 10 ಇಯರ್ಸ್ಗೆ 1 ದಶಮಾನ ಅಂತ. 100 ವರ್ಷಗಳಿಗೊಂದು ಶತಮಾನ ಅಂತ. 1000 ವರ್ಷಗಳಿಗೊಂದು ಸಹಸ್ರಮಾನ. ಅದಾದ್ಮೇಲೆ ಏನು? ಯುಗಮಾನ. ಯುಗಗಳ ಬಗ್ಗೆ ಇಲ್ಲಿ ತಿಳ್ಕೋಬಹುದು. ಅಲ್ಲಿವರೆಗೂ ನಾವೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ತಿಳ್ಕೊಂತ ಇದ್ದೀವಿ. ಆದ್ರೆ ಈ ಒಂದು ಕಾಲಚಕ್ರದಲ್ಲಿ ನಾವು ತಿಳ್ಕೋಣ ಸತ್ಯುಗ ಹೇಗೆ, ತ್ರೇತಾಯುಗ ಹೇಗೆ, ದ್ವಾಪರಯುಗ ಹೇಗೆ, ಕಲಿಯುಗ ಹೇಗೆ, ಚತುರ್ಯುಗಗಳು ಯಾವ ತರ ನಡೀತಾ ಇದೆ ಈ ಜಗತ್ತಿನಲ್ಲಿ, ಕಾಲಚಕ್ರ ಹೇಗೆ, ಕಾಲಚಕ್ರ ರಿಪೀಟಿಂಗ್ ಆಗುತ್ತೆ ಅನ್ನೋದನ್ನ ಈ ಒಂದು ಇದರಲ್ಲಿ ತಿಳ್ಕೋಣ. ಸತ್ಯಯುಗಕ್ಕೆ ಗೋಲ್ಡನ್ ಏಜ್ ಅಂತ ಕರೀತಾರೆ. ತ್ರೇತಾಯುಗಕ್ಕೆ ಸಿಲ್ವರ್ ಏಜ್ ಅಂತ ಕರೀತಾರೆ. ದ್ವಾಪರಯುಗಕ್ಕೆ ಕಾಪರ್ ಏಜ್ ಅಂತ ಕರೀತಾರೆ. ಕಲಿಯುಗಕ್ಕೆ ಐರನ್ ಏಜ್ ಅಂತ ಕರೀತಾರೆ. ಒಂದೊಂದು ಯುಗವನ್ನ ಒಂದೊಂದು ಲೋಹಕ್ಕೆ ಯಾಕೆ ಹೋಲಿಕೆ ಮಾಡಿದ್ದಾರೆ ಅಂತ. ಅತ್ಯಂತ ಕಾಸ್ಟ್ಲಿ ಯಾವುದು? ಗೋಲ್ಡ್. ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ತುಂಬಾ ರೇಟ್ ಜಾಸ್ತಿ ಆಗ್ತಾ ಇದೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾವುದು? ಸಿಲ್ವರ್. ಅದಕ್ಕಿಂತ ಇನ್ನ ಕಡಿಮೆ ಯಾವುದು? ಕಾಪರ್. ಅದಕ್ಕಿಂತ ಕಡಿಮೆ ಯಾವುದು? ಐರನ್. ಹೀಗೆ 4 ಯುಗಗಳನ್ನು 4 ಲೋಹಗಳಿಗೆ ಹೋಲಿಕೆ ಮಾಡಿದ್ದಾರೆ. ಅದಕ್ಕಿಂತಲೂ ಇನ್ನೂ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಸಮಯ ಇದೆ. ಇದಕ್ಕೆ ಡೈಮಂಡ್ ಏಜ್, ಸಂಗಮ ಯುಗ, ಸೃಷ್ಟಿಯ ಪರಿವರ್ತನೆಯ ಯುಗ. ಇದ್ರ ಬಗ್ಗೆ ಯಾರು ತಿಳ್ಕೊಂಡೇ ಇಲ್ಲ. ಸತ್ಯುಗ ಹೇಳ್ತಿರ್ತಾರೆ, ತ್ರೇತಾಯುಗ ಹೇಳ್ತಿರ್ತಾರೆ, ದ್ವಾಪರಯುಗ ಹೇಳ್ತಿರ್ತಾರೆ. ಕಲಿಯುಗದ ಬಗ್ಗೆ ಅಷ್ಟು ಹೆಚ್ಚಿಗೆ ಹೇಳ್ತಾ ಇರ್ತಾರೆ. ನಡೀತಾ ಇರೋದು ಕಲಿಯುಗ ಅಂತ ಮನಸ್ಸಲ್ಲಿ ಗೊತ್ತಿದೆ. ಈ ಎಲ್ಲಾ ಯುಗಗಳನ್ನ ಮರೆತುಬಿಟ್ಟಿದ್ದಾರೆ. ಹೇಗೆ ನಡೀತಾ ಬಂತು, ಯಾವ ಯುಗದಲ್ಲಿ ಏನೇನು ನಡೀತು, ಏನೇನು ವಿದ್ಯಮಾನಗಳು ನಡೀತು, ಯಾರ್ಯಾರಿದ್ರು, ಹೇಗೆ ನಡೀತಾ ಬಂದಿದೆ ಅನ್ನೋದು ಸಂಪೂರ್ಣವಾಗಿ ಪೂರ್ಣ ಇತಿಹಾಸ ಸಿಕ್ಕಿಲ್ಲ. ಅಲ್ಪ ಸ್ವಲ್ಪ ಇತಿಹಾಸ ಅನ್ನೋದನ್ನ ನಾವು ಕೇಳ್ತಾ ಬಂದಿದ್ವಿ ಇತಿಹಾಸದ ಪುಸ್ತಕಗಳು. ಹಾಗಾಗಿ ಇತಿಹಾಸ ಅಪೂರ್ಣವಾಗಿದೆ. ಸ್ವಲ್ಪ ಸ್ವಲ್ಪ ಸಿಕ್ಕಿದೆ, ಪೂರ್ಣ ಇತಿಹಾಸ ಇಲ್ಲ. ಅದಕ್ಕೆ ಹಿಸ್ಟ್ರಿ ಇಸ್ ನಾಟ್ ಪರ್ಫೆಕ್ಟ್. ಇವನ್ ಜಿಯೋಗ್ರಫಿನೂ ಕರೆಕ್ಟ್ ಆಗಿ ಇಷ್ಟೇ ಇದು ಅಳತೆ ಅಂತ ಕೂಡ ಮಾಡಕ್ಕಾಗಲ್ಲ. ಇಷ್ಟು ವಿಶಾಲವಾಗಿದೆ ಜಗತ್ತು. ಆಕಾಶ ನಡೀಲಿಕ್ಕಾಗಲ್ಲ. ಭೂಮಿನೇನೋ 1 ಕಿಲೋಮೀಟರ್ ಲೆಕ್ಕದಲ್ಲಿ ಅಳಿತಾರೆ. ಪರ್ಫೆಕ್ಟ್ ಆಗಿ ಎಲ್ಲಿ ಅಳಿಯಕ್ಕಾಗತ್ತೆ? ನೀರ್ನ ಅಳಿಯಕ್ಕಾಗತ್ತ? ಇಷ್ಟೇ ಲೀಟರ್ ಇದೆ, ಇಷ್ಟೇ ಗ್ಯಾಲನ್ ಇದೆ ಅಂತ. ಈ ಇತಿಹಾಸ ಆಗ್ಲಿ, ಜಿಯೋಗ್ರಫಿ ಆಗ್ಲಿ ಪರ್ಫೆಕ್ಷನ್ ಇಲ್ಲ. ಹಾಗಾದ್ರೆ ಇದರ ಕಾಲಚಕ್ರದ ಬಗ್ಗೆ ಸಂಪೂರ್ಣ ವಿವರವನ್ನ ತಿಳಿದಿರೋರು ಯಾರು? ಈ ಭೌಗೋಳಿಕ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ಜ್ಞಾನವನ್ನ ತಿಳಿದಿರುವಂತವ್ರು ಯಾರು ಅಂದ್ರೆ ಸ್ವಯಂ ಪರಮಾತ್ಮ ಅಂತಾನೆ ತಿಳ್ಕೊಬೇಕಾಗುತ್ತೆ. ಪರಮಾತ್ಮನೇ ಈ 3 ಲೋಕಗಳನ್ನು ತಿಳಿದಿದ್ದಾರೆ. ಈ ಕಾಲಚಕ್ರದ ಮಹಿಮೆಯನ್ನು ತಿಳಿದಿದ್ದಾರೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಬಗ್ಗೆನೂ ತಿಳಿದಿದ್ದಾರೆ. ಈ ಡ್ರಾಮಾದ ಬಗ್ಗೆ ತಿಳಿದಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಪರಮಾತ್ಮನಿಗೆ ನಾಲೆಡ್ಜ್ ಫುಲ್ ಅಂತ ಹೇಳ್ತಾರೆ. ಓಷನ್ ಆಫ್ ನಾಲೆಡ್ಜ್ ಅಂತ ಹೇಳ್ತಾರೆ. ಜ್ಞಾನ ಸಾಗರ ಅಂತ ಹೇಳ್ತಾರೆ. ಮನುಷ್ಯರಿಗೆ ಅಲ್ಪಜ್ಞರು ಅಂತ ಹೇಳ್ತಾರೆ. ಮನುಷ್ಯರಿಗೆ ಪೂರ್ಣ ಜ್ಞಾನ ಇಲ್ವಲ್ಲ, ಅಲ್ಪಜ್ಞರು ಅಂತ ಹೇಳ್ತಾರೆ. ಪರಮಾತ್ಮನಿಗೆ ತ್ರಿಕಾಲದರ್ಶಿ. ಮನುಷ್ಯರಿಗೆ ಈ ಟೈಟಲ್ ಕೊಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಪರಮಾತ್ಮ ತ್ರಿಕಾಲಗಳ ಜ್ಞಾನವನ್ನ, ತ್ರಿಕಾಲದ ದರ್ಶನವನ್ನ ನಮ್ಗೆ ಮಾಡಿಸ್ತಾ ಇದ್ದಾರೆ. ಸತ್ಯುಗ ಹೇಗೆ ನಡೀತು, ತ್ರೇತಾಯುಗ ಹೇಗೆ ನಡೀತು, ದ್ವಾಪರಯುಗ ಹೇಗೆ ನಡೀತು, ಕಲಿಯುಗ ಹೇಗೆ ನಡೀತು, ದಿನ ನಮ್ಗೆ ಈ ಕ್ಲಾಸಸ್ ಅಲ್ಲಿ ತಿಳಿಸ್ಕೊಡ್ತಾರೆ. ಈ ಒಂದು ಯೂನಿವರ್ಸಿಟಿಯಲ್ಲಿ ಎಲ್ಲ ತಿಳಿಸ್ಬಿಟ್ಟಿದ್ದಾರೆ. ಸತ್ಯುಗಕ್ಕೆ, ಚಿನ್ನದ ಯುಗಕ್ಕೆ ಆಯಸ್ ಎಷ್ಟು ಅದನ್ನು ತಿಳಿಸ್ತಾರೆ. ತ್ರೇತಾಯುಗಕ್ಕೆ ಎಷ್ಟು, ದ್ವಾಪರಯುಗಕ್ಕೆ ಎಷ್ಟು, ಕಲಿಯುಗಕ್ಕೆ ಎಷ್ಟು ಅದನ್ನು. ಒಂದೊಂದು ಯುಗಕ್ಕೂ ಕೂಡ ಪರಮಾತ್ಮ ಹೇಳ್ತಾರೆ 1250 ವರ್ಷ. ಈ ಒಟ್ಟು 4 ಯುಗಗಳಿಗೆ ಸೇರಿಸ್ಬಿಟ್ಟು 5000 ವರ್ಷಗಳ ಇತಿಹಾಸವನ್ನ ಪರಮಾತ್ಮ ತಿಳಿಸ್ತಾರೆ. ಟೋಟಲ್ ಇದು ರೌಂಡ್ ಹಾಕೋಷ್ಟೊತ್ತಿಗೆ ಇದಕ್ಕೆ ಒಂದು ಕಲ್ಪ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಫುಲ್
ರೊಟೇಷನ್ ಆಗ್ಲಿಕ್ಕೆ 111 ಬಿಗಿನಿಂಗ್ ಇಂದ ಎಂಡ್ 5000 ವರ್ಷಗಳಿಗೆ ಏನಂತ ಕರೀತಾರೆ? ಒಂದು ಕಲ್ಪ. ಒಂದು ಕಲ್ಪಕ್ಕೆ 5000 ವರ್ಷ, ಒಂದೊಂದು ಯುಗಕ್ಕೂ 1250 ವರ್ಷ. ಬಟ್ ಸಂಗಮ ಯುಗಕ್ಕೆ ಅಷ್ಟೊಂದು ಲಾಂಗ್ ಪೀರಿಯಡ್ ಇಲ್ಲ. ಸಂಗಮ ಯುಗ ಸ್ವಲ್ಪ 100 ಇಯರ್ಸ್. 1936ರಿಂದ ಪ್ರಾರಂಭ ಆಗಿ 2036 ಒಳಗಡೆ ಸಂಗಮ ಯುಗ ಮುಂದೋಗುತ್ತೆ. ಆಮೇಲೆ ಏನಾಗುತ್ತೆ? ಅದ್ಲು ಬದಲು ಆಗ್ತಾ ಇರುತ್ತೆ ಫಾಸ್ಟ್ ಗತಿ. ಈಗ ಬದಲಾವಣೆ ಆಗ್ತಾ ಇದೆ, ಚೇಂಜಸ್ ನೋಡ್ತಾ ಇದ್ವಿ ಡೈಲಿ ಜಗತ್ನಲ್ಲಿ. ಮೊದಲಿದ್ದಂಗಿಲ್ಲ, ಬಹಳ ಚೇಂಜಸ್ ಆಗ್ತಾ ಇದೆ. ಫಾಸ್ಟ್ ಗತಿಯಲ್ಲಿ ಚೇಂಜಸ್ ಆಗ್ತಾ ಇದೆ, ಇನ್ನೂ ಫಾಸ್ಟ್ ಗತಿಯಲ್ಲಿ ಚೇಂಜ್ ಆಗುತ್ತೆ, ಸಂಪೂರ್ಣ ಪರಿವರ್ತನೆ. ಅಲ್ಲಿಂದ ಗೋಲ್ಡನ್ ಏಜ್ ಕಂಪನೀಸ್. ಇಷ್ಟೊಂದು ಪರಿವರ್ತನೆ ಆಗುತ್ತೆ, ಜನರು ನಿರೀಕ್ಷೆನೆ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪರಿವರ್ತನೆ ಆಗುತ್ತೆ. ಅಂದ್ರೆ ಮಾನವನ ಪರಿವರ್ತನೆಗಿಂತ ತೀವ್ರವಾಗಿ ಪ್ರಕೃತಿಯ ಪರಿವರ್ತನೆ, ಕಾಲದ ಪರಿವರ್ತನೆ, ಸಮಯದ ಪರಿವರ್ತನೆ ಆಗ್ತಾ ಹೋಗುತ್ತೆ. ಆ ಒಂದು ಯುಗ ಏನಿರುತ್ತೆ, ಸತ್ಯುಗದಲ್ಲಿ ಏನಿರುತ್ತೆ? ಸತ್ಯ, ಧರ್ಮ, ನ್ಯಾಯ, ಅಹಿಂಸೆ, ಶಾಂತಿ, ಪ್ರೀತಿ, ಪ್ರೇಮ, ಸದ್ಗುಣಗಳೇ ತುಂಬಿರ್ತವೆ. ಅದು ಸತ್ಯುಗದ ವಿಶೇಷತೆ. ಸತ್ಯುಗದಲ್ಲಿ ದೈವಿ ಗುಣಗಳು ಸಂಪನ್ನವಾಗಿರ್ತವೆ, ಭರ್ಪೂರ ಆಗಿರ್ತವೆ ಎಲ್ಲರಲ್ಲಿ. ಆ ದೈವಿ ಗುಣಗಳನ್ನ ಇವಾಗ ನಾವು ದೈವಿ ಗುಣಗಳನ್ನ ನೋಡ್ಲಿಕ್ಕೆ ಕೂಡ ನಮ್ಗೆ, ಕೇಳಲಿಕ್ಕೆ ಕೂಡ ಗೊತ್ತಾಗ್ತಾ ಇಲ್ಲ. ಆ ತರ ಪರಿಸ್ಥಿತಿ ಸತ್ಯುಗದಲ್ಲಿ ಫುಲ್ ಗುಣಗಳೇನೆ ಇರ್ತವೆ ಹೊರತು ಅವಗುಣಗಳು ಇರೋದೇ ಇಲ್ಲ. ಕೆಟ್ಟ ಗುಣಗಳ ಹೆಸರೇ ಇರೋದು, ಅದು ಸತ್ಯುಗ. ತ್ರೇತಾಯುಗದಲ್ಲಿ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್, ದಿನೇ ದಿನೇ ಸ್ವಲ್ಪ ಕಡಿಮೆ. ತ್ರೇತಾಯುಗದಲ್ಲಿ 2 ಕಲೆಗಳು ಕಡಿಮೆ. ಇಲ್ಲಿ 16 ಕಲೆಗಳಿರುತ್ತೆ, ಇಲ್ಲಿ 14 ಕಲೆಗಳು. ಇಲ್ಲಿ 8 ಕಲೆಗಳು, ಅರ್ಧಕ್ಕರ್ಧ ಕಡಿಮೆ. ಇಲ್ಲಿಗೆ ಬರೋಷ್ಟೊತ್ತಿಗೆ ಕಲಿಯುಗದಲ್ಲಿ ಬಿಗಿನಿಂಗ್ ನಲ್ಲಿ 4 ಕಲೆಗಳು ಹೊರಡ್ತವೆ. ಕೊನೆ ಅದು ಕಡಿಮೆ, 0 ಕಲೆ ಹೊರಟ ಸೃಷ್ಟಿ. ಆತ್ಮಗಳಲ್ಲಿ ವ್ಯಾಲ್ಯೂಸ್, ವರ್ಚಸ್, ಪವರ್ಸ್, ಪ್ಯೂರಿಟಿ ಎಲ್ಲ ಕೂಡ ಪೂರ್ತಿ 0 ಆಗೋದು ಇಲ್ಲಿ. 0 ಆದಾಗ ಮತ್ತೆ ತುಂಬಿಸಕ್ಕೆ ಈ ಸಂಗಮೇಶ್ವರ ಈ ಸೃಷ್ಟಿಗೆ ಬರ್ತಾರೆ. ಸೃಷ್ಟಿನಲ್ಲಿ ಬಂದು ಈ ಒಂದು ಮಾಧ್ಯಮದ ಮೂಲಕ ಈ ಜ್ಞಾನವನ್ನ ಕೊಡ್ತಾರೆ. ಈ ಜ್ಞಾನ ಕೊಟ್ಟು ನಮ್ಮನ್ನ ಸತ್ಯುಗಕ್ಕೆ ಮತ್ತೆ ಪ್ರಿಪ್ರೇಷನ್. ಈ ಕಾಲಚಕ್ರ ಏನಿದೆ ಇದು 5000 ವರ್ಷಗಳ ಈ ಡ್ರಾಮಾದಲ್ಲಿ ಸತ್ಯುಗ ತ್ರೇತಾಯ ಯುಗವನ್ನ ಬ್ರಹ್ಮನ ಹಗಲು ಅಂತ, ದ್ವಾಪರಯುಗ ಮತ್ತು ಕಲಿಯುಗವನ್ನ ಬ್ರಹ್ಮನ ರಾತ್ರಿ. ಸತ್ಯುಗ ತ್ರೇತಾಯುಗದಲ್ಲಿ ದೇವಾನು ದೇವತೆಗಳು ವಾಸ ಮಾಡ್ತಾ ಇದ್ರು ಅಂತಕ್ಕಂಥ ಒಂದು ನಿದರ್ಶನಗಳು, ನಮ್ಗೆ ಕುರುಹುಗಳು ಅಥವಾ ನೆನಪಿನ ಅರ್ಥಗಳು ಅಲ್ಲಲ್ಲಿ ದೇವಸ್ಥಾನಗಳು ಅಂತ. ದೇವಾನು ದೇವತೆಗಳೆಲ್ಲ ಇದ್ದು ಹೋಗಿದ್ದಾರೆ, ಅವ್ರದೆಲ್ಲಾನು ಕೂಡ ಮಂದಿರಗಳನ್ನ ಕಟ್ಟಿಸಿದ್ದಾರೆ, ದೇವಾಲಯಗಳನ್ನ ಕಟ್ಟಿಸಿದ್ದಾರೆ, ಅವ್ರ ಜ್ಞಾಪಕಾರ್ಥವಾಗಿ ಅವರೆಲ್ಲ ಇದ್ದು ಹೋಗಿದ್ದಾರೆ. ಆ ನಂತರದ ದಿನಗಳಲ್ಲಿ ಯಾರೆಲ್ಲ ಬಂದ್ರು, ಬುದ್ಧ, ಪೈಗಂಬರ್, ಗುರುನಾನಕ್, ಶಂಕರಾಚಾರ್ಯ, ಮಧ್ವಾಚಾರ್ಯ, ಹೀಗೆ ಅನೇಕ ಆಚಾರ್ಯರು, ಧರ್ಮಗುರುಗಳು ಏನ್ ಬರ್ತಾರೆ, ಅವ್ರದ್ದು ಕೂಡ ಧರ್ಮಗಳು ಬೆಳೀತಾ ಹೋಗ್ತದೆ. ಮೊದಲಿದ್ದಂತ ಸನಾತನ ಧರ್ಮ ಅಂತಕ್ಕಂಥದ್ದೇನಿತ್ತು ಅದು ಬರ್ತಾ 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 ನಶಿಸ್ತಾ ಹೋಗ್ತದೆ. ಯಾವಾಗ ಈ ಸ್ಟೇಜಿಗೆ ಬರುತ್ತೆ ಅವಾಗ ಪುನಃ ಸತ್ಯ ಧರ್ಮನ ಸ್ಥಾಪನೆ ಮಾಡ್ಲಿಕ್ಕೆ ಪರಮಾತ್ಮ ಬರುತ್ತೆ. ಅಂದ್ರೆ ಧರ್ಮಗಳೆಲ್ಲ ಇದಾವೆ, ಆದ್ರೆ ಧರ್ಮಗಳಲ್ಲಿ ಏನೇನು ಹೇಳಿಕ್ ಹೋಗಿದ್ದಾರೆ ಧರ್ಮಗುರುಗಳು ಅವೆಲ್ಲ ಮರ್ತ್ಬಿಟ್ಟಿದ್ದಾರೆ, ಜನ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸತ್ಯುಗ ಸನಾತನ ಧರ್ಮದಲ್ಲಿ ಏನೇನ್ ಮೌಲ್ಯಗಳಿತ್ತು ಆ ಸಿದ್ಧಾಂತಗಳನ್ನ ಯಾರು ಪಾಲನೆ ಮಾಡ್ತಾ ಇದ್ದಾರೆ? ಇಲ್ಲ. ಹಾಗೆ ಇಬ್ರಾಹಿಂ ಏನ್ ಹೇಳಿದಾರೆ ಅದನ್ನ ಯಾರು ಫಾಲೋ ಮಾಡ್ತಾ ಇದ್ದಾರೆ? ಇಲ್ವೇ ಇಲ್ಲ. ಗೌತಮ್ ಬುದ್ಧ ಏನ್ ಹೇಳಿದ್ದಾರೆ ಅದನ್ನ ಯಾರು ಫಾಲೋ ಮಾಡ್ತಾ ಇದ್ದಾರೆ? ಇಲ್ಲ. ಜೀಸಸ್ ಏನ್ ಹೇಳಿದಾರೆ ಅದಕ್ಕೆ ವಿರುದ್ಧ, ತದ್ವಿರುದ್ಧ ಆಗೋಗ್ಬಿಟ್ಟು. ಹೀಗೆ ಪ್ರತಿಯೊಂದು ಧರ್ಮದಲ್ಲಿ ಧರ್ಮಗುರುಗಳು ಏನ್ ಹೇಳಿದಾರೆ ಅದನ್ನೆಲ್ಲ ಮರ್ತ್ಬಿಟ್ಟು ಈ ಸ್ಟೇಜಿಗೆ ಬಂದಾಗ್ಲೇನೆ ಕಲಿಯುಗ, ಘೋರ ಕಲಿಯುಗ ಬರೋದು. ಈ ಘೋರ ಕಲಿಯುಗ ಬಂದಾಗ್ಲೇನೆ ಪರಮಾತ್ಮ ಸೃಷ್ಟಿಗೆ ಬರೋದು. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿರೋದು, ಯಾವಾಗ ಧರ್ಮ ನಶಿಸೋಗ್ಬಿಡುತ್ತೆ ಅವಾಗ ನಾನು ಅವತಾರ ತೆಗೆದುಕೊಂಡು ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣಾ, ಧರ್ಮ ಸಂರಕ್ಷಣೆ, ಧರ್ಮ ಸಂಸ್ಥಾಪನೆ ಕಾರ್ಯವನ್ನು ಮಾಡಿ ಅನ್ನೋದನ್ನ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರೋ ಪ್ರಕಾರ ಈ ಸೃಷ್ಟಿ ಬರೋ ಸಮಯನೇ ಈ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ. ಈ ಸಂಗಮಯುಗಕ್ಕೆ ಪುರುಷೋತ್ತಮ ಅನ್ನೋ ಅಕ್ಷರನ ಭಗವಂತನ ಸೇರಿಸಿದ್ದಾರೆ. ಯಾಕೆಂದ್ರೆ ಆತ್ಮ ಪುರುಷ, ಉತ್ತಮ ಪುರುಷ ಆಗುತ್ತೆ. ಅಂದ್ರೆ ಆತ್ಮದಲ್ಲಿ ಸದ್ಗುಣಗಳು ತುಂಬುತ್ತವೆ. ಆ ಸದ್ಗುಣಗಳು ತುಂಬಿಸೋ ಕಾರ್ಯವನ್ನ ಪರಮಾತ್ಮ.
ಹಾಗಾಗಿ ಈ ಪುರುಷೋತ್ತಮ ಕಲ್ಯಾಣಕಾರಿ ಯುಗ ಇದೆಯಲ್ಲ ಇದಕ್ಕೆಲ್ಲದಕ್ಕಿಂತ ಟಾಪ್ ಹೈಯೆಸ್ಟ್ ಯುಗ ಇದೆ. ಇದಕ್ಕೆ ಡೈಮಂಡ್ ಏಜ್ ಅಂತ ಕರೀತಾರೆ. ಈ ಡೈಮಂಡ್ ಜುಬ್ಲಿ ಇಲ್ಲಿ ಆಚರಣೆ ಮಾಡ್ಲಾಗ್ತದೆ. ಡೈಮಂಡ್ ಸಮಾನ ಆತ್ಮ ಆಗ್ತಾ ಇದೆ, ವಜ್ರ ಸಮಾನ ಜೀವನ ಆಗ್ತಾ ಇದೆ. ಮೊದ್ಲೇನಾಗಿತ್ತು ಜೀವನ? ಕಲ್ಲು ಸಮಾನ ಆಗಿತ್ತು, ಮಣ್ಣು ಸಮಾನ ಆಗಿತ್ತು, ಕಬ್ಬಿಣ ಸಮಾನ ಆಗಿತ್ತು, ಕವಡೆಗಳ ತರ ಆಗ್ತಿತ್ತು. ಈಗ ಇದು ವಜ್ರ ಸಮಾನ ಯುಗ. ಈ ವಜ್ರ ಸಮಾನವಾಗಿರ್ತಕ್ಕಂಥ ಯುಗದಲ್ಲಿ ನಾವು ಜೀವನವನ್ನು ವಜ್ರ ಸಮಾನ ಮಾಡ್ಕೊಂಡು ಗೋಲ್ಡನ್ ಏಜ್ಗೆ ಎಂಟ್ರಿ ಹಾಕ್ಬೇಕು. ಈ ಕಾಲಚಕ್ರದಲ್ಲಿ ನಾವು ಪಾಸ್ಟ್ ಏನ್ ನಡೀತೋ ಅದು ಒಳ್ಳೇದಕ್ಕೆ ಆಯ್ತು ಅಂತ ತಿಳ್ಕೋಬೇಕು. ಏನ್ ನಡೀತಾ ಇದೆ ಅದು ಒಳ್ಳೇದಕ್ಕೆ ನಡೀತಾ ಇದೆ ಅಂತ ತಿಳ್ಕೋಬೇಕು. ಮುಂದಾಗೋದು ಇನ್ನ ಬಹಳ ಚೆನ್ನಾಗಿರುತ್ತೆ ಅಂತ ತಿಳ್ಕೋಬೇಕು. ಸುಂದರವಾದಂತಹ ಭವಿಷ್ಯವನ್ನು, ಬ್ರೈಟ್ ಫ್ಯೂಚರ್ ಅನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು. ಒಂದು ಸುಂದರವಾದ ಭವಿಷ್ಯ ನಮ್ ಕೈಲಿದೆ. ನಾವ್ ಹೆಂಗ್ ರೂಪಿಸ್ಕೊಂತೀವಿ ನಮ್ ಜೀವನ ನಮ್ ಕೈಲಿ. ಅಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಜೀವನವನ್ನ ನಾವು ರೂಪಿಸ್ಕೋಬೇಕು ಅನ್ನೋದು ಇಲ್ಲಿ ವಿಶೇಷ ಪಾಯಿಂಟ್. ಇದು ಸಂಗಮಯುಗ, ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗ. ಈ ಸಂಗಮಯುಗದಲ್ಲಿ ಸಂಗಮೇಶ್ವರ ಸ್ವಯಂ ಈ ಸೃಷ್ಟಿಗೆ ಬರ್ತಾರೆ. ಬಂದು ಏನ್ ಮಾಡ್ತಾರೆ? ನಮ್ಮನ್ನ ಈ ಯುಗದಿಂದ ಈ ಯುಗಕ್ಕೆ ಕರ್ಕೊಂಡು, ಆತ್ಮಗಳೇನೀಗ ಕಲಿಯುಗದಲ್ಲಿ ಪತಿತ ಆಗ್ಬಿಟ್ಟಿದ್ದಾರೆ, ಈ ಪತಿತ ಆತ್ಮಗಳನ್ನ ಪಾವನ ಮಾಡ್ತಾರೆ. ಈ ಯುಗದಲ್ಲಿ ಸೃಷ್ಟಿ ಪರಿವರ್ತನೆ, ಹಳೆ ಯುಗ ಹೋಗಿ ಹೊಸ ಯುಗ. ಈ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗದಲ್ಲಿ ಪರಮಾತ್ಮ ಖುದ್ದು ಇಳಿದು ಬರ್ತಾರೆ. ಹೆಂಗ್ ಬರ್ತಾರೆ? ಈಗ ಮೊನ್ನೆ ನೀವು ಕೋರ್ಸ್ ಕೇಳಿರೋ ತರ ಪರಮಾತ್ಮನಿಗೆ ಸ್ವಂತ ದೇಹ ಇದೆಯಾ? ಇಲ್ಲ, ಹುಟ್ಟೋದಿಲ್ಲ, ಸಾಯೋದಿಲ್ಲ ಅನ್ನೋದನ್ನ ನೀವು ತಿಳ್ಕೊಂಡು. ದೇವಾದೇವತೆಗಳಿಗೆಲ್ಲ ಶರೀರ ಇದೆ, ಜನ್ಮ ಇದೆ, ಪಾತ್ರ ಇದೆ, ಅವ್ರ ಪಾತ್ರಗಳು ಅಭಿನಯಿಸ್ತಾ ಹೋಗ್ತಾರೆ. ಆದ್ರೆ ಪರಮಾತ್ಮ ಸೂತ್ರಧಾರಿ ಆಗಿದ್ದಾರೆ, ಪಾತ್ರಧಾರಿ ಅಲ್ಲ. ಹಾಗಾಗಿ ಅವ್ರಿಗೆ ಶರೀರ ಇಲ್ಲ ಅನ್ನೋದನ್ನ ನೀವು ಕೋರ್ಸ್ ಅಲ್ಲಿ ಕೇಳಿದ್ದೀರ. ಸೊ ಹುಟ್ಟು ಸಾವನಲ್ಲಿ ಇಲ್ಲ ಅಂದ್ರೆ, ಬರೋದಿಲ್ಲ ಅಂತಂದ್ಮೇಲೆ ಅವ್ರು ಈ ಸೃಷ್ಟಿಗೆ ಬರೋದ ಹೇಗೆ ಅಂದ್ರೆ, ಪರಮಾತ್ಮನಿಗೆ ಒಂದು ಮಾಧ್ಯಮ ಬೇಕಾಗುತ್ತೆ. ಆ ಮಾಧ್ಯಮದ ಹೆಸರೇ ಪ್ರಜಾಪಿತ ಬ್ರಹ್ಮ. ಈಗ ಆತ್ಮ ಮಾತನಾಡ್ಲಿಕ್ಕೆ ಏನ್ ಬೇಕು? ಮಾತಾಡ್ಲಿಕ್ಕೆ ಬಾಯಿ ಬೇಕು, ನೋಡ್ಲಿಕ್ಕೆ ಕಣ್ ಬೇಕು, ಕೇಳ್ಲಿಕ್ಕೆ ಕಿವಿ ಬೇಕು, ಉಸಿರಾಡ್ಲಿಕ್ಕೆ ಮೂಗ್ ಬೇಕು, ಕೆಲಸ ಮಾಡ್ಲಿಕ್ಕೆ ಕೈ ಬೇಕು. ಇವೆಲ್ಲ ಬೇಕು ಅಂದ್ರೆ ಶರೀರ ಬೇಕು. ಅಂದ್ಮೇಲೆ ಈ ಸೃಷ್ಟಿನಲ್ಲಿ ಪರಲೋಕದಿಂದ ಆ ದೇವರು ಈ ಲೋಕಕ್ಕೆ ಬರ್ಬೇಕಾದ್ರೆ ಅವ್ರು ಹುಟ್ಟೆಲ್ಲ ಸಾಯಿಲ್ಲ ಆದ್ಮೇಲೆ ಬೇರೆ ಶರೀರವನ್ನ ಮಾಧ್ಯಮವಾಗಿ ತೆಗೆದುಕೋಬೇಕಾಗುತ್ತೆ. ಆ ಮಾಧ್ಯಮನೇ ಪ್ರಜಾಪಿತ. ಆ ಮಾಧ್ಯಮದ ಮುಖಾಂತರ ಹೇಳ್ತಕ್ಕಂತ ಒಂದು ಜ್ಞಾನನೇ ಸತ್ಯಗೀತ ಜ್ಞಾನ. ಈ ಜ್ಞಾನವನ್ನ ಪಡಿತಕ್ಕಂತ ಮಾನವರನ್ನೇ ಮುಂದೆ ಭವಿಷ್ಯದಲ್ಲಿ ದೇವಮಾನವರಾಗೋದು. ಹಾಗಾಗಿ ಈ ಒಂದು ಯೂನಿವರ್ಸಿಟಿಯ ಲಕ್ಷ್ಯ ಏನು ಅಂದ್ರೆ, ನರನಿಂದ ನಾರಾಯಣ ಮಾಡೋದು, ನಾರಿಯಿಂದ ಲಕ್ಷ್ಮಿ ಮಾಡೋದು, ಮನುಷ್ಯರಿಂದ ದೇವತೆಗಳನ್ನ, ಅಂದ್ರೆ ಡಿವೈನ್ ವ್ಯಾಲ್ಯೂಸ್ ಅನ್ನ ನಮ್ಮಲ್ಲಿ ತುಂಬಿಸುವಂತ ಕಾರ್ಯ. ವ್ಯಾಲ್ಯೂ ವರ್ಚಸ್ ಎಲ್ಲ ಹೋಗ್ಬಿಟ್ಟಿದೆ, ಅವ್ನ್ ಮತ್ತೆ ತುಂಬಿಸುವಂತ ಒಂದು ಕಾರ್ಯವನ್ನ ಸ್ವಯಂ ಈ ಒಂದು ಸಮಯದಲ್ಲಿ ಪರಮಾತ್ಮನೇ ಯೂನಿವರ್ಸಿಟಿ ಓಪನ್ ಮಾಡಿ ಇದ್ರ ಮೂಲಕ ಕೊಡ್ತಾನೆ. ಪರಮಾತ್ಮನ ಯೂನಿವರ್ಸಿಟಿ ಇವತ್ತು ಲೌಕಿಕ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿಗಳಲ್ಲಿ ಏನೇ ಎಜುಕೇಶನ್ ಕೊಡ್ತಾ ಇದಾರೆ? ಫುಡ್, ಕ್ಲೋತಿಂಗ್, ಶೆಲ್ಟರ್ ಅಷ್ಟೇ ಎಜುಕೇಶನ್. ಅದಕ್ಕಾಗಿ ತಾನೇ ಓದೋದೇನು? ನಾವು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು, ಒಳ್ಳೆ ಸಂಪಾದನೆ ಮಾಡ್ಬೇಕು, ಲೀಡ್ ಮಾಡ್ಬೇಕು ಅಂತ ಇಷ್ಟಪಡೋದು. ಆದ್ರೆ ಭಗವಂತ ಏನಕ್ಕೆ ಯೂನಿವರ್ಸಿಟಿ ಓಪನ್ ಮಾಡಿದ್ದಾರೆ? ವಿಶ್ವ ಪರಿವರ್ತನೆ, ವಿಶ್ವ ಕಲ್ಯಾಣ, ವಿಶ್ವದ ಉನ್ನತಿ, ವಿಶ್ವದ ಪ್ರೋಗ್ರೆಸ್ಗಾಗಿ ಪರಮಾತ್ಮ ಈ ವಿಶ್ವವಿದ್ಯಾಲಯವನ್ನ ತೆರೆದಿದ್ದಾರೆ. ಈ ಯೂನಿವರ್ಸಿಟಿ ಎಲ್ಲಿದೆ? ಮೌಂಟ್ ಅಬು, ರಾಜಸ್ಥಾನದಲ್ಲಿ. ಈ ಯೂನಿವರ್ಸಿಟಿನಲ್ಲಿ ಪರಮಾತ್ಮ ಏನ್ ಕಲಿಸ್ತಾ ಇದ್ದಾರೆ? ಆಧ್ಯಾತ್ಮಿಕ ಜ್ಞಾನ, ಸಹಜ ರಾಜಯೋಗ ಶಿಕ್ಷಣ, ಈಸಿ ನಾಲೆಡ್ಜ್ ತಿಳಿಸ್ಬೋದು. ಈ ಒಂದು ನಾಲೆಡ್ಜ್ ಮುಖಾಂತರ ನಾವು ಆತ್ಮ ಪ್ಯೂರಿಫೈ ಆಗುತ್ತೆ. ಮೆಡಿಟೇಷನ್ ಮುಖಾಂತರ ಆತ್ಮ ಪ್ಯೂರಿಫೈ ಆಗುತ್ತೆ. ಯೋಗಕ್ಕೆ ಅಗ್ನಿ ಅಂತಾನೆ ಹೇಳ್ತಾರೆ. ಇದು ಯೋಗದ ಅಗ್ನಿ, ಯೋಗದ ಯಜ್ಞ, ಯೋಗ ಅಗ್ನಿ. ಈ ಯಜ್ಞದಲ್ಲಿ, ಈ ಯೋಗ ಅಗ್ನಿಯಲ್ಲಿ ಆತ್ಮ ಅಂತಕ್ಕಂಥದ್ದು ಪಾವನ. ಇವತ್ತು ಏನಾದ್ರು ಪ್ರಪಂಚದಲ್ಲಿ ಆಪತ್ತುಗಳು ಬರುತ್ತೆ, ಫ್ಯಾಮಿನ್ ಬರುತ್ತೆ, ಅಥವಾ ಏನೇ ಯುದ್ಧಗಳಾಗ್ತವೆ, ಇವನ್ನೆಲ್ಲ ನಿಲ್ಲಿಸ್ಲಿಕ್ಕೆ ಏನ್ ಮಾಡ್ತಾರೆ? ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಬರಗಾಲ ತುಂಬಾ ಬರ್ತಾ ಇದೆ, 4 ವರ್ಷ 5 ವರ್ಷ ಮಳೆ ಬರ್ತಾ ಇರ್ಲಿಲ್ಲ. ಅವಾಗ ಏನ್ ಮಾಡೋದು? ಯಜ್ಞ ಮಾಡೋದು, ಹೋಮ ಮಾಡೋದು. ಯಜ್ಞ ಮಾಡಿದಾಗ ಸೂತ್ರ ಬ್ರಾಹ್ಮಣರು ಕೂತ್ಕೊಡೋರು, ವೇದ ಶಾಸ್ತ್ರ ಉಪನಿಷತ್ತುಗಳೆಲ್ಲ ಬೇಯಿಸಿ ಜೋಡಿಸೋರು, ಅನೇಕ ಯಜ್ಞಕ್ಕೆ ಸಾಮಗ್ರಿಗಳೆಲ್ಲ ತರಿಸೋರು, ವೆರೈಟಿ ಭಕ್ತಿ ಮಾರ್ಗದ ವಸ್ತುಗಳೆಲ್ಲ ತರಿಸಿ ಎಲ್ಲ ಇಟ್ಕೊಳ್ಳೋದು, ಯಜ್ಞ ಮಾಡೋದು.
ದೊಡ್ಡ ದೊಡ್ಡ ಹೋಮ ಕುಂಡಗಳು ಮಾಡೋ, ಆ ಹೋಮ ಕುಂಡಗಳಲ್ಲಿ ಆಹುತಿ ವಸ್ತುಗಳನ್ನ ಹಾಕಿ ಬೆಂಕಿ ಹಚ್ಚೋರು, ಎಳ್ಳು, ತುಪ್ಪ, ನವಧಾನ್ಯಗಳು, ತೆಂಗಿನಕಾಯಿ, ಕರ್ಪೂರ, ಅನೇಕ ವಸ್ತುಗಳನ್ನ ಯಜ್ಞಕ್ಕೆ ಆಹುತಿ ಮಾಡೋದು. ವೇದಘೋಷಗಳು ನಡೀತಾ ಇದೆ. ಇದೆಲ್ಲ ಆದಾಗ ಏನಾಗುತ್ತೆ, ಒಂದು ಭಕ್ತಿ ಕ್ರಿಯೇಟ್ ಆಗುತ್ತೆ, ಒಂದು ಒಳ್ಳೆ ಹವಿಸ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಎಲ್ಲ ಮೋಡಗಳಿಗೆ ಹೋಗಿ ವಾತಾವರಣ ಶುದ್ಧಿ ಮಾಡುತ್ತೆ, ಪ್ರಕೃತಿ ಶುದ್ಧಿ ಮಾಡುತ್ತೆ, ಮಳೆ ಬರ್ಸುತ್ತೆ. ಯಜ್ಞದಿಂದ ಮಳೆ ಬರುತ್ತೆ, ಯಜ್ಞದಿಂದ ಸಮೃದ್ಧಿ ಆಗುತ್ತೆ, ಮಳೆ ಬೆಳೆ ಎಲ್ಲ ಆಗುತ್ತೆ, ಎಲ್ಲ ಜೀವರಾಶಿಗಳಿಗೆ ಊಟ ಎಲ್ಲ ಸಿಗುತ್ತೆ ಅನ್ನೋದು ಭಾವನೆ ಭಗವದ್ಗೀತೆಯಲ್ಲಿ ಕೂಡ ಇದೆ. ಈ ಜೀವರಾಶಿಗಳಿಗೆ ಆಧಾರನೇ ಯಜ್ಞ ಅಂತ. ಹಾಗಾಗಿ ಯಜ್ಞಗಳನ್ನು ಮಾಡ್ತಾರೆ. ಅದೇ ತರ ಪರಮಾತ್ಮ ಇವತ್ತು ಮನುಷ್ಯರಲ್ಲಿ ಅವಗುಣಗಳು ತುಂಬ ಹೋಗ್ಬಿಟ್ಟಿರೋದ್ರಿಂದ ಅವುಗಳನ್ನ ಸುಟ್ಟಾಕ್ಲಿಕ್ಕೆ ಒಂದು ಯಜ್ಞ ಮಾಡ್ತಾರೆ. ಮನುಷ್ಯರಲ್ಲಿ ನೆಗೆಟಿವಿಟಿ ತುಂಬಿಟ್ಟಿದೆಯಲ್ಲ, ಅದನ್ನ ನಾಶ ಮಾಡ್ಲಿಕ್ಕೆ ಒಂದು ಯಜ್ಞ. ಅದು ಜ್ಞಾನ ಯೋಗದ ಯಜ್ಞ, ಸ್ಥೂಲ ಮೆಟೀರಿಯಲ್ ಯಜ್ಞ ಅಲ್ಲ. ಸ್ಥೂಲವಾಗಿ ಮಾಡೋ ಅಂತದ್ದು ಏನಿಲ್ಲ. ಬೆಂಕಿ ಹಾಕೋದು, ಯಜ್ಞ ಮಾಡೋದು, ಅದರಲ್ಲಿ ವೇದಘೋಷಗಳಿಗೆ ಹೇಳೋದು ಅಥವಾ ಅದರಲ್ಲಿ ವಸ್ತುಗಳು ಹಾಕೋದು, ಉತ್ಪತ್ತಿ ಮಾಡೋದು ಅವೆಲ್ಲ ಇಲ್ಲ. ಇಲ್ಲಿ ಜ್ಞಾನ ಯೋಗದ ಯಜ್ಞ. ಯೋಗನೇ ಒಂದು ಅಗ್ನಿ ಇದ್ದಂಗೆ. ಈ ಜ್ಞಾನ ಯೋಗ ಅಗ್ನಿಯಿಂದ ಆತ್ಮದಲ್ಲಿ ಏನಾಗುತ್ತೆ, ಪರಿವರ್ತನೆ, ಚೇಂಜಸ್ ಬರುತ್ತೆ. ಚೇಂಜಸ್ ಬಂತು ಅಂದ್ರೆ ಆತ್ಮಗಳಲ್ಲಿ ಪರಿವರ್ತನೆ ಬಂತು, ಹೊಸ ಸೃಷ್ಟಿ ರಚನೆ, ನ್ಯೂ ಜನರೇಷನ್ ಫಾರ್ ನ್ಯೂ ವರ್ಲ್ಡ್ ತಯಾರಾಗ್ತಾ ಇದೆ. ಬಹಳಷ್ಟು ಜನ ಇವತ್ತು ಪರಿವರ್ತನೆ ಆಗ್ತಾ ಇದ್ದಾರೆ. ಬೇಕಾದಷ್ಟು ಆತ್ಮಗಳಲ್ಲಿ ಪರಿವರ್ತನೆ ತರ್ತಾ ಇದ್ದಾರೆ. ಸ್ವಯಂ ಪರಮಾತ್ಮ ಎಜುಕೇಶನ್ ಕೊಟ್ಟು ಶಿಕ್ಷಣದಿಂದ ಆತ್ಮಗಳು ಪರಿವರ್ತನೆ. ಮುಂದೆ ಒಂದಿನ ಬರುತ್ತೆ ಶಿಕ್ಷೆಯಿಂದ ಪರಿವರ್ತನೆ. ಇವಾಗ ಶಿಕ್ಷಣದಿಂದ ಪರಿವರ್ತನೆ, ಮುಂದೆ ಒಂದ್ ದಿವಸ ಶಿಕ್ಷೆಯಿಂದ ಪರಿವರ್ತನೆ. ಬಹಳಷ್ಟು ಆತ್ಮಗಳು ಶಿಕ್ಷೆಯಿಂದನೂ ಪರಿವರ್ತನೆ ಆಗ್ತವೆ. ಅಂದ್ರೆ ವಿನಾಶ ಆದಾಗ ಆತ್ಮಗಳೆಲ್ಲ ದೇಹ ಬಿಟ್ಟು ಹೋಗ್ತವೆ, ಅದೇ ಶಿಕ್ಷೆ. ಯಾಕೆಂದ್ರೆ ದೇಹಗಳಲ್ಲಿದ್ದು ದೇಹನ ಅಲ್ಲಿ ಒಳ್ಳೆ ಗುಣಗಳನ್ನು ಸುಧಾರಣೆ ಮಾಡ್ಕೊಂಡು ಪರಿವರ್ತನೆ ಮಾಡ್ಕೊಂಡು ಒಳ್ಳೆ ಜೀವನ ಮಾಡ್ಕೊಳ್ಳಿ ಅಂತ ಎಷ್ಟೋ ಪರಮಾತ್ಮ ತಿಳಿಸಿದ್ರು ಕೂಡ ತಿಳಿಕೊಳ್ಳಲ್ವಲ್ಲ. ಈ ಮಹಾಭಾರತದಲ್ಲಿ ಬರುತ್ತಲ್ಲ, ಹಂಚ್ಕೊಂಡವ್ರಿಗೆ ಏನ್ ಕೊಡ್ಬೇಕಾಗಿದೆ ಅದು ಕೊಟ್ಬಿಟ್ರಪ್ಪ, ಯುದ್ಧ ಬೇಡ ಅಂತ ಹೇಳಿ ಹೇಳಿದ್ರು, ಸಂಧಿ ಮಾಡೋದು ಕೂಡ ಕೊಡ್ಲಿಲ್ವಲ್ಲ. ಒಂದು ಸೂಜಿಯಷ್ಟು ಜಾಗ ನಾವು ಕೊಡಕ್ಕಿಲ್ಲ ಅಂದ್ಬಿಟ್ರಲ್ಲ. ಕೊನೆಗೇನೆ ಯುದ್ಧ ಆಯ್ತಪ್ಪ. ಯುದ್ಧ ಆಗಿದ್ರಿಂದ ಏನೇ ಎಲ್ಲ ಹೋದ್ರಲ್ಲ, ಕೌರವರೆಲ್ಲ ಹತ್ರ ಆದ ಇದೆಲ್ಲ ತೋರಿಸ್ತಾರಲ್ಲ ಮಹಾಭಾರತ. ಹಂಗೆ ಈ ಕಲಿಯುಗ ವಿನಾಶ ಆಗುವಾಗ ಅಧರ್ಮ ಪೂರ್ತಿ ನಾಶ ಆಗುವ, ಅತಿಯಾಗಿ ಅಂತ್ಯ ಆಗುತ್ತೆ. ಅಂತ್ಯ ಆದ್ಮೇಲೆ ಹೊಸ ನ್ಯೂ ಬಿಗಿನಿಂಗ್. ಆ ಒಂದು ಯುಗಕ್ಕೆ ಸತ್ಯಯುಗ, ಹೊಸ ಬಿಗಿನಿಂಗ್ ಸತ್ಯುಗ. ಇದು ಡೆಡ್ ಎಂಡ್ ಕಲಿಯುಗ. ನರಕ ನಾಶ ಆಗುತ್ತೆ, ಸ್ವರ್ಗ ಸ್ಥಾನ. ಈ 100 years ನಲ್ಲಿ ಚೇಂಜಸ್ ಆಗುತ್ತೆ. 1936 ಅಲ್ಲಿ ಇದು ಸ್ಟಾರ್ಟ್ ಆಗಿರುತ್ತೆ ಯಜ್ಞ, 2036 ವರೆಗೂ ಇದು ನಡೆಯುತ್ತೆ. ಆಮೇಲೆ ಹೊಸ ಯುಗ ಪ್ರಾರಂಭ, ಹೊಸ ಶಕೆ ಪ್ರಾರಂಭ. 111 ಬಿಗಿನ್, 111ರಲ್ಲಿ ಸತ್ಯುಗ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಈ ಒಂದು ಕೋರ್ಸ್. ನಾಳೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪೂರ್ಣ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ಯಾವ ಯಾವ ಯುಗದಲ್ಲಿ ಹೇಗೆ ನಡೀತು ಅನ್ನೋದೆಲ್ಲನೂ ಕೂಡ ನೀವು ಡೀಟೇಲ್ ಆಗಿ ತಿಳ್ಕೊಬಹುದು.